ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸಹ ಈ ದಿನದ ತರಗತಿಗೆ ಸ್ವಾಗತ. ಮಕ್ಕಳೇ, ಭೂಮಿಯ ಮೇಲೆ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು ಎರಡೂ ಕಂಡುಬರುತ್ತೆ ಅನ್ನುವಂಥದ್ದು ನಿಮಗೆ ತಿಳಿದಿದೆ. ಜೈವಿಕ ಘಟಕಗಳು ಅಂತ ಹೇಳಿದ್ರೆ ಸಜೀವಿ, ಅಜೈವಿಕ ಘಟಕಗಳು ಅಂತ ಹೇಳಿದ್ರೆ ನಿರ್ಜೀವಿ. ಹಾಗಾದ್ರೆ ಈ ಜೈವಿಕ ಘಟಕಗಳೆಲ್ಲವೂ ಸಹ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಕೇಳಿದಾಗ, ಅಥವಾ ಅಜೈವಿಕ ಘಟಕಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನಾನು ಕೇಳಿದ್ರೆ ನೀವು ಅದಕ್ಕೆ ಉತ್ತರಿಸ್ತೀರ. ಹಾಗಾದ್ರೆ ಎಲ್ಲ ಸಜೀವಿಗಳು ಸಹ ಯಾವುದರಿಂದ ಮಾಡಲ್ಪಟ್ಟಿದೆ? ಇರುವಂತಹ ಯಾವುದೇ ಸಜೀವಿ ಆಗಿರ್ಬೋದು, ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಆಗ ನೀವು ಉತ್ತರ ಹೇಳ್ತೀರಾ, ಸಜೀವಿಗಳೆಲ್ಲವೂ ಸಹ ಯಾವುದರಿಂದ ಮಾಡಲ್ಪಟ್ಟಿದೆ? ಜೀವಕೋಶದಿಂದ. ಅಂತಹ ಜೀವಕೋಶ ಏನಿದೆ, ಆ ಜೀವಕೋಶ ಮೊಟ್ಟ ಮೊದಲು ಜೀವಕೋಶ ಅನ್ನುವಂತಹದ್ದು ಮೊಟ್ಟ ಮೊದಲು ಯಾರು ಹೇಳಿದ್ರು ಅನ್ನುವಂತಹದ್ದನ್ನ ನೋಡ್ತಾ ಹೋದಾಗ, ಎಲ್ಲ ಸಜೀವಿಗಳು ಜೀವಕೋಶದಿಂದ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ. ಆದ್ರೆ ಅದು ಈ ಹಿಂದೆ ಕಂಡುಹಿಡಿದಿರುವಂತಹದ್ದು. ಹಾಗಾಗಿ ನಮಗೆ ಎಲ್ಲಾ ಸಜೀವಿಗಳು ಜೀವಕೋಶದಿಂದ ಆಗಿದೆ. ಹಾಗಾದ್ರೆ ಆ ಜೀವಕೋಶವನ್ನ ಮೊಟ್ಟ ಮೊದಲಿಗೆ ಯಾರು ತಿಳಿಸಿದ್ರು, ಕಂಡುಹಿಡಿದ್ರು, ಆವಿಷ್ಕರಿಸಿದ್ರು ಅನ್ನುವಂಥದ್ದನ್ನು ನೋಡುವುದು. ಮೊಟ್ಟ ಮೊದಲಿಗೆ ರಾಬರ್ಟ್ ಹುಕ್ ಅನ್ನುವಂತಹ ವಿಜ್ಞಾನಿ. ಇವರು ಮರದ ತೊಗಟೆಯಲ್ಲಿ ಇರುವುದರಿಂದಾದಂತಹ ಒಂದು ಕಾರ್ಕ್ ಅನ್ನುವಂತಹದ್ದೇನಿದೆ, ಅದರ ಜೀವಕೋಶಗಳನ್ನ ಅವರು ತಾವೇ ತಯಾರಿಸಿದ ಒಂದು ದರ್ಶಕದ ಸಹಾಯದಿಂದ ಅದನ್ನ ವೀಕ್ಷಣೆ ಮಾಡ್ತಾರೆ. ಮರದ ತೊಗಟೆಯನ್ನು ಇಟ್ಕೊಂಡು ಆ ದರ್ಶಕದಿಂದ ವೀಕ್ಷಣೆ ಮಾಡಿದಾಗ, ಆ ದರ್ಶಕದಿಂದ ಸೂಕ್ಷ್ಮವಾಗಿ ಕಾಣುವಂತಹ ದರ್ಶಕದಿಂದ ಅವರಿಗೆ ಆ ಕಾರ್ಕಿನಲ್ಲಿ ಅನೇಕ ಚಿಕ್ಕ ಚಿಕ್ಕ ಕೋಣೆಗಳಂತಹ ರಚನೆಗಳು ಕಾಣುತ್ತೆ. ಕೋಣೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿರುವ ಒಂದು ಕೋಣೆ ಅಂತೀವಲ್ಲ, ಆ ತರದ ಚಿಕ್ಕದಾದಂತಹ ಒಂದು ಸರಳವಾದ ಜೇನುಗೂಡಿನಂತಹ ಕೋಣೆಗಳು. ಜೇನುಗೂಡನ್ನ ನೀವು ರಚನೆ ನೋಡಿದಾಗ, ಆ ಜೇನುಗೂಡಿನ ಒಳಗೆ ಅದರ ರಚನೆಯನ್ನು ನೋಡಿದಾಗ ನಿಮಗೆ ಕಂಡು ಬರ್ತಾ ಇರುತ್ತೆ ಚಿಕ್ಕದಾದಂತಹ ಒಂದು ರಚನೆ. ಎಷ್ಟು ದೊಡ್ಡದಾಗೂ ಕಂಡು ಬರ್ತಿರಲ್ಲ, ತುಂಬಾ ಚಿಕ್ಕದಿರುತ್ತೆ. ನಾನು ನಿಮಗೆ ಕಾಣಲಿ ಅಂತ ಹೇಳಿ ಈ ರೀತಿ ಬರೀತೀನಿ. ಈ ರೀತಿಯ ಚಿಕ್ಕ ಚಿಕ್ಕ ರಚನೆಗಳು ಅಲ್ಲಿ ಕಂಡು ಬರ್ತಾ ಇದೆ. ಆಗ 1665ರಲ್ಲಿ ರಾಬರ್ಟ್ ಇದನ್ನ ನೋಡಿ ಇದಕ್ಕೆ ಅವ್ರು ಏನಂತ ಹೆಸರಿಡ್ತಾರಪ್ಪ ಅಂತ ಹೇಳಿದ್ರೆ, ಈ ರೀತಿಯ ಇರುವಂತಹ ಆ ಚಿಕ್ಕ ಕೋಣೆಗೆ ಏನಂತ ಹೆಸರಿಡ್ತಾರೆ? ಸೆಲ್ ಅಂತ ಹೆಸರಿಡ್ತಾರೆ. ಸೆಲ್ ಅನ್ನುವಂತಹದ್ದು ಒಂದು ಲ್ಯಾಟಿನ್ ಭಾಷೆಯ ಪದ. ಲ್ಯಾಟಿನ್ ಭಾಷೆಯಲ್ಲಿ ಈ ಚಿಕ್ಕದಾದಂತಹ ಕೋಣೆ ತರಹದ ರಚನೆಗೆ ಅಲ್ಲಿ ಅವರು ಸೆಲ್ ಅಂತ ಹೇಳಿ ಕರೀತಾರೆ. ಅದೇ ಪದವನ್ನ ಹೇಳ್ತಿದ್ದಾರೆ. ನಾವು ಆ ಪದವನ್ನು ಸೆಲ್ಲಿಗೆ ಕನ್ನಡದಲ್ಲಿ ನಾವೇನಂತ ಹೇಳಿ ಕರಿತೀವಿ ಮಕ್ಕಳೇ? ಜೀವಕೋಶ ಅಂತ ಹೇಳಿ ಕರಿತೀವಿ. ಜೀವಕೋಶ ಅಂತ ಹೇಳಿ ಕರೀತೀವಿ. ಈ ಜೀವಕೋಶ ಎಲ್ಲ ಸಜೀವಿಗಳು ಸಹ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದಾಗ ನೀವು ಹೇಳಿದ್ರಿ ಜೀವಕೋಶ. ಹಾಗಾದ್ರೆ ಜೀವಕೋಶಕ್ಕೆ ಮೊಟ್ಟ ಮೊದಲು ಸೆಲ್ ಅಂತ ಹೇಳಿ ಕರೆದವರು, ಅಥವಾ ಸೆಲ್ ಅನ್ನುವಂಥದ್ದು ಜೀವಕೋಶವನ್ನ ಕಂಡು ಹಿಡಿದವರು ಯಾರು ಅಂತ ಹೇಳಿದ್ರೆ ರಾಬರ್ಟ್ ಅಂತ ಹೇಳಿ. ಈ ರೀತಿಯ ಜೀವಕೋಶಗಳು ಎಲ್ಲ ಸಜೀವಿಗಳಲ್ಲಿರುತ್ತೆ. ಆದ್ರೆ ಎಲ್ಲ ಸಜೀವಿಗಳಲ್ಲಿ ಇರುವಂತಹ ಜೀವಕೋಶವನ್ನ ನಾವು ವೀಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ತರಗತಿಯ ಕೊನೆಯಲ್ಲಿ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಜೀವಕೋಶವನ್ನ ವೀಕ್ಷಣೆ ಮಾಡಲಿಕ್ಕೆ ನಾವು ಇಲ್ಲಿ ಸೂಕ್ಷ್ಮ ದರ್ಶಕ ಯಂತ್ರದ ಸಹಾಯದಿಂದ ನಾವು ವೀಕ್ಷಣೆಯನ್ನ ಮಾಡುವಾಗ ಇಲ್ಲಿ ಈರುಳ್ಳಿಯನ್ನ ತೆಗೆದುಕೊಳ್ತೀವಿ. ಈರುಳ್ಳಿಯನ್ನ ತೆಗೆದುಕೊಂಡು ಈರುಳ್ಳಿಯ ಮೇಲಿನ ತೆಳುವಾದ ಪದರವನ್ನ ವೀಕ್ಷಿಸೋದ್ರ ಮೂಲಕ ಹೇಗೆ ಜೀವಕೋಶಗಳು ಜೋಡಣೆ ಆಗಿದೆ ಅನ್ನುವಂತಹದ್ದನ್ನ, ಈರುಳ್ಳಿಯಲ್ಲಿ ಜೀವಕೋಶಗಳು ಹೇಗೆ ಜೋಡಣೆ ಆಗಿದೆ ಅನ್ನುವಂತಹದ್ದನ್ನ ನಾವು ವೀಕ್ಷಣೆ ಮಾಡಬಹುದು. ಹಾಗಾಗಿ ನಾವು ಈರುಳ್ಳಿಯಲ್ಲಿ ಜೀವಕೋಶಗಳ ವೀಕ್ಷಣೆಯನ್ನ ನೋಡೋದ್ರ ಮೂಲಕ ಸಜೀವಿಗಳಲ್ಲಿ ಜೀವಕೋಶಗಳು ಹೇಗೆ ಜೋಡಣೆ ಆಗಿದೆ ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ಇದಕ್ಕಿಂತ ಮೊದಲು ನಾವು ಜೀವಕೋಶ ಎಂದರೆ ಏನು ಅಂತ ತಿಳ್ಕೊಂಡು, ಆ ನಂತರದಲ್ಲಿ ನಾವು ಸೂಕ್ಷ್ಮದರ್ಶಕವನ್ನ ಪರಿಚಯ ಮಾಡಿಕೊಂಡು ಆ ನಂತರ ಈರುಳ್ಳಿಯ ಜೀವಕೋಶಗಳನ್ನ ವೀಕ್ಷಿಸೋಣ. ಮೊದಲನೇದಾಗಿ ಜೀವಕೋಶ ಅಂತ ಹೇಳಿದ್ರೆ ಏನು? ಇದು ಸಹ ನೀವು ಕಳೆದ ತರಗತಿಗಳಲ್ಲಿ ಅಥವಾ
ಕಳೆದ ಕ್ಲಾಸಲ್ಲೆಲ್ಲ ನೀವು ತಿಳಿದಿರ್ತೀರ, 8ನೇ ತರಗತಿಯಲ್ಲಿ ತಿಳಿದಿರ್ತೀರ. ಜೀವಕೋಶ ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಗೊತ್ತಾಗ್ತಿದ್ದೀರಾ? ಗೊತ್ತಾಗ್ತಾ ಇದೆ, ಬರತ್ತೆ ನಿಮಗೆ. ಆದ್ರೂ ಸಹ ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಯಾರಿಗೆ ಮರ್ತೋಗಿದೆ ಅವರು ಪುನಃ ಈಗ ನೆನ್ಪು ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಜೀವಕೋಶ ಅಂತ ಹೇಳಿದ್ರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕವಾದಂತಹ ಈ ಮೂಲ ಘಟಕ ಏನಿದೆ ಅದನ್ನ ನಾವು ಜೀವಕೋಶ ಅಂತ ಹೇಳಿ ಕರಿತೀವಿ. ಆ ಜೀವಕೋಶಕ್ಕೆ ಸಂಬಂಧಿಸಿದಂತಹ ಏನು ಆ ಜೀವಕೋಶಗಳಿಂದ ಎಲ್ಲ ಜೀವಿಗಳ ಸಜೀವಿಗಳು ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಜೀವಿ ಉಗಮ ಆಗ್ಬೇಕಾದ್ರೆ ಅಥವಾ ಜೀವಿಯ ರಚನೆ ಆಗ್ಬೇಕು ಅಂತಾದ್ರೆ ಅದಕ್ಕೆ ಕಾರಣವಾದಂತಹ ಮೂಲ ಘಟಕ ಏನಿದೆ ಜೀವಕೋಶ. ಜೀವದ ಮೂಲ ಘಟಕ ಈ ಪಾಠದಲ್ಲಿ ಈಗ ನಾವು ಜೀವಕೋಶ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೊದಲು ಈ ಜೀವಕೋಶ ಅತ್ಯಂತ ಸೂಕ್ಷ್ಮವಾಗಿದ್ದು ಬರಿಗಣ್ಣಿಗೆ ಕಾಣದೇ ಇರೋದ್ರಿಂದ ಈ ಜೀವಕೋಶವನ್ನ ನಾವು ಯಾವುದರ ಸಹಾಯದಿಂದ ವೀಕ್ಷಣೆ ಮಾಡ್ತೀವಿ? ಸೂಕ್ಷ್ಮ ದರ್ಶಕ ಯಂತ್ರದ ಸಹಾಯದಿಂದ ವೀಕ್ಷಣೆ ಮಾಡ್ತೀವಿ. ಹಾಗಾದ್ರೆ ಶಾಲೆಯಲ್ಲಿರುವಂತಹ ಸೂಕ್ಷ್ಮ ದರ್ಶಕವನ್ನ ಒಂದ್ಸಲ ವೀಕ್ಷಣೆ ಮಾಡಿ ಆ ನಂತರದಲ್ಲಿ ಅದರಲ್ಲಿ ನಾವು ಹೇಗೆ ಈರುಳ್ಳಿಯ ಜೀವಕೋಶಗಳನ್ನ ವೀಕ್ಷಿಸೋದು ಅನ್ನುವಂತ ಅದನ್ನು ನೋಡೋಣ. ಸೂಕ್ಷ್ಮದರ್ಶಕ ಸಹಾಯದಿಂದ ಬರಿಗಣ್ಣಿಗೆ ಕಾಣದಂತಹ ಜೀವಕೋಶವನ್ನ ವೀಕ್ಷಿಸಬಹುದು ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಾ. ಜೀವಕೋಶವನ್ನ ವೀಕ್ಷಣೆಯೂ ಮಾಡಿದ್ದೀರಾ. ಆದ್ರೆ ಈಗ ನಿಮಗೆ ಮತ್ತೆ 9ನೇ ತರಗತಿಯಲ್ಲಿ ಸಂಯುಕ್ತ ಸೂಕ್ಷ್ಮದರ್ಶಕದ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಮತ್ತೆ ಅದನ್ನ ಪುನಃ ನೆನಪು ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮಕ್ಕಳೇ, ಈ ಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಇದನ್ನ ಏನಂತ ಹೇಳಿ ಕರೀತಾರೆ ಅಂದ್ರೆ ನೇತ್ರ ಮಸೂರ ಅಂತ ಹೇಳಿ ಕರೀತಾರೆ. ಇದಿಷ್ಟನ್ನ ಏನಂತ ಹೇಳಿ ಕರೀತಾರೆ? ನೇತ್ರ ಮಸೂರ ಅಥವಾ ನೇತ್ರಕ ಅಂತ ಹೇಳಿ ಕರೀತಾರೆ. ಆ ನಂತರ ಇಲ್ಲಿ ಕಂಡು ಬರುವಂತದ್ದೇನಿದೆ ಇದನ್ನ ಅಡ್ಜಸ್ಟ್ ಮಾಡುವಂತದ್ದೇನಿದೆ ಇದನ್ನ ಸಾಮಾನ್ಯ ಹೊಂದಾಣಿಕೆ ಅಂತ ಹೇಳಿ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಗುರುತು ಹಾಕಿರುವಂತದ್ದಿದೆ. ಆದ್ರೂ ಸಹ ನಿಮಗೆ ಗೊತ್ತಾಗ್ಲಿ ಅನ್ನುವಂಥದ್ದಕ್ಕೆ ಈ ಭಾಗ ಏನಿದೆ ಇದು ಸಾಮಾನ್ಯ ಹೊಂದಾಣಿಕೆ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇದೇನಿದೆ ಫೈನ್ ಅಡ್ಜಸ್ಟ್ಮೆಂಟ್ ಏನಿದೆ ಇದಕ್ಕೆ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ನಿರ್ದಿಷ್ಟ ಹೊಂದಾಣಿಕೆ. ಕಾಣಿಸ್ತಾ ಇದೆಯಲ್ವಾ ಮಕ್ಕಳೇ? ಈ ಭಾಗ ಸೂಕ್ಷ್ಮದರ್ಶಕದ ಈ ಭಾಗ ಕಾಣಿಸ್ತಿದೆಯಲ್ವಾ? ಇದಕ್ಕೇನ್ ಹೇಳ್ತಾರೆ ಅಂತ ಹೇಳಿದ್ರೆ ನಿರ್ದಿಷ್ಟ ಹೊಂದಾಣಿಕೆ ಅಂತ ಹೇಳಿ ಕರೀತಾರೆ. ಹಾಗೆ ನಾವೀಗ ಫೈನ್ ಅಡ್ಜಸ್ಟ್ಮೆಂಟ್ ಮಾಡಿ ವಸ್ತುವನ್ನ ಇಟ್ಟಾಗ ಅಲ್ಲಿ ನಮಗೆ ವಸ್ತು ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ಈ ಮಸೂರದ ಸಹಾಯದಿಂದ ವೀಕ್ಷಣೆ ಮಾಡ್ತೀವಿ. ಹಾಗಾಗಿ ಇದನ್ನ ಏನ್ ಹೇಳ್ತೀವಿ? ಇಲ್ಲಿ ಕಾಣ್ತಾ ಇರುವಂತಹ ಮಸೂರ ಏನಿದೆ ಇದನ್ನ ವಸ್ತು ಮಸೂರ ಅಂತ ಹೇಳಿ ಕರಿತೀವಿ. ಇದಕ್ಕೆ ಏನ್ ಹೆಸರು ಮಕ್ಕಳೇ? ನಾನು ಹೇಳಿದ್ದು ಅರ್ಥ ಆಗದೆ ಇದ್ರೆ ಹಾಗಾಗಿ ಇದರಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇರುವಂತದ್ದು ಏನಿದೆ ಇದು ವಸ್ತು ಮಸೂರ ಆಗಿರುತ್ತೆ. ನೆಕ್ಸ್ಟ್ ಈ ಭಾಗ ಏನಿದೆ ಸೂಕ್ಷ್ಮದರ್ಶಕದ ಈ ಭಾಗ ಏನಿದೆ ಇದು ಒಂದು ರೀತಿ ಸ್ಟೇಜ್ ತರ. ಹಾಗಾಗಿ ಇದಕ್ಕೆ ಏನ್ ಹೇಳ್ತಾರೆ? ಸ್ಟೇಜ್ಗೆ ಏನ್ ಹೇಳ್ತೀವಿ ಕನ್ನಡದಲ್ಲಿ? ವೇದಿಕೆ ಅಂತೀವಲ್ವಾ? ಹಾಗಾಗಿ ಇದಕ್ಕೆ ಏನ್ ಹೇಳ್ತಾರೆ? ವೇದಿಕೆ ಅಂತ ಹೇಳಿ ಕರೀತಾರೆ. ಹಾಗೆ ಆ ನಂತರ ಈ ವೇದಿಕೆಯಲ್ಲಿ ಏನನ್ನ ಇಡಬೇಕಪ್ಪ ಅಂತ ಹೇಳಿದ್ರೆ ನಾವು ಏನ್ ನೋಡ್ಬೇಕೋ ಆ ಸೂಕ್ಷ್ಮದರ್ಶಕದ ಸ್ಲೈಡ್ ಅನ್ನ ಇಲ್ಲಿ ಇಡ್ತೀವಿ. ಇಲ್ಲಿಟ್ಟು ನಾವು ಏನ್ ಮಾಡ್ತೀವಿ? ಇಲ್ಲಿ ಫೈನ್ ಅಡ್ಜಸ್ಟ್ಮೆಂಟ್ ಮಾಡಿ ಸಾಮಾನ್ಯ ಹೊಂದಾಣಿಕೆಯನ್ನು ಮಾಡಿ ಆನಂತರ ನಿರ್ದಿಷ್ಟ ಹೊಂದಾಣಿಕೆಯನ್ನ ಮಾಡಿ ನೇತ್ರ ಮಸೂರದ ಸಹಾಯದಿಂದ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನಾವು ಸ್ಲೈಡ್ ಅನ್ನ ವೀಕ್ಷಣೆ ಮಾಡ್ತೀವಿ. ಇಲ್ಲಿ ಇಡ್ತೀವಲ್ಲ ಇದನ್ನ ನಾವೇನಂತ ಹೇಳಿ ಕರಿತೀವಿ ಮಕ್ಕಳೇ? ಸೂಕ್ಷ್ಮದರ್ಶಕ ಸ್ಲೈಡ್ ಅಂತ ಹೇಳಿ ಕರಿತೀವಿ. ಈ ಭಾಗದಲ್ಲಿ ಇಡ್ತೀವಿ ಸೂಕ್ಷ್ಮದರ್ಶಕ ಸ್ಲೈಡ್ ಅನ್ನ ಇಲ್ಲಿ ಇಟ್ಟಿರ್ತೀವಿ. ಇದನ್ನ ಸಹ ನೀವು ವೀಕ್ಷಣೆ ಮಾಡಬಹುದು. ಈ ಸ್ಲೈಡ್ ಸರಿಯಾಗಿ ಕೂರ್ಬೇಕು. ಕೆಲವು ಸಲ ಏನಾಗುತ್ತೆ ನಾವು ನೋಡ್ಬೇಕಾದ್ರೆ ಅಲಗಾಡತ್ತೆ. ಅದಕ್ಕೋಸ್ಕರ ಅದು ಪರ್ಫೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಕೂರ್ಲಿ ಅಂತ ಹೇಳಿ
ಅದನ್ನ ಏನ್ ಮಾಡಿರ್ತೀವಪ್ಪ ಅಂತ ಹೇಳಿದ್ರೆ ಈ ರೀತಿ 2 ಕ್ಲಿಪ್ಗಳ ಸಹಾಯದಿಂದ ಅದನ್ನ ಏನ್ ಮಾಡ್ತೀವಿ ನಾವು ಬಂಧಿಸ್ತೀವಿ. ಹಾಗಾಗಿ 2 ಕಾಣಿಸ್ತಾ ಇರುವಂತಹದ್ದೇನಿದೆ ಈ ಭಾಗ, ಇದನ್ನ ಕ್ಲಿಪ್ ಅಂತ ಹೇಳಿ ಕರಿತೀವಿ. ಹಾಗೆ ಅದು ಕಾಣ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಮಿರರ್ ಅನ್ನ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಈ ಅಡ್ಜಸ್ಟ್ ಮಾಡುವಂತಹ ಮಿರರ್ ಏನಿದೆ ಇದಕ್ಕೆ ನಾವೇನ್ ಹೇಳ್ತೀವಿ, ಇದಕ್ಕೆ ದರ್ಪಣ ಅಂತ ಹೇಳಿ ಕರಿತೀವಿ. ಬುಕ್ಕಲ್ಲೂ ಸಹ ಕೊಟ್ಟಿದ್ದಾರೆ, ನೀವು ವೀಕ್ಷಣೆ ಮಾಡಬಹುದು. ಮೈಕ್ರೋಸ್ಕೋಪ್ ಅನ್ನ ಈಗ ನಾನು ಹೀಗೆ ತಿರುಗಿಸ್ಬೇಕು ತಗೊಂಡು ಹೋಗ್ಬೇಕು ಅಂದ್ರೆ ಅದನ್ನ ಇಟ್ಕೊಳ್ಳಿಕ್ಕೆ ಒಂದು ಸರಿಯಾದಂತಹ ಸೂಕ್ತವಾಗಿರ್ಬೇಕು. ಹಾಗಾಗಿ ಈಗ ನಾನು ಈಗ ಇಟ್ಕೊಳ್ತಾ ಇದ್ದೀನಲ್ಲ, ಈ ಭಾಗಕ್ಕೆ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಹಿಡಿಕೆ ಅಂತ ಹೇಳಿ ಕರೀತಾರೆ. ಇದಕ್ಕೆ ಇಲ್ಲಿರುವಂತಹ ಭಾಗವನ್ನ ಏನ್ ಹೇಳ್ತೀವಿ, ಹಿಡಿಕೆ ಅಂತ ಹೇಳಿ ಕರೆಯುವಂತಹದ್ದನ್ನ ನೀವು ನೋಡಬಹುದಾಗಿದೆ. ಆನಂತರ ಇದರ ಭಾಗ ಏನಿದೆ ತಳಭಾಗ, ಹೀಗೆ ಇಟ್ಕೊಳ್ತೀವಿ ನಾವು ಸೂಕ್ಷ್ಮದರ್ಶಕವನ್ನ. ಇದನ್ನ ಏನ್ ಹೇಳ್ತೀವಿ, ಈ ಭಾಗ ಇದಿಷ್ಟನ್ನು ಸಹ ನಾವು ಅದನ್ನ ತಳಭಾಗ ಅನ್ನುವಂತಹದ್ರಿಂದ ಕರಿತೀವಿ. ಅದಕ್ಕೆ ತಳಭಾಗ ಅಂತ ಹೇಳಿ ಹೇಳ್ತೀವಿ. ಹಾಗೆ ಈ ಭಾಗದಲ್ಲಿ ಒಂದು ತಿರುಗಣೆ ಅನ್ನುವಂಥದ್ದು ಇರುತ್ತೆ. ಅಡ್ಜಸ್ಟಿಂಗ್ ಇಲ್ಲಿ ಕಂಡು ಬರುವಂತಹ ರಚನೆ ಏನಿದೆ ಇದು ತಿರುಗಣೆ ಆಗಿರುತ್ತೆ. ಮಕ್ಕಳೇ, ಈಗ ನೀವು ನೋಡಿರುವಂತಹದ್ದೇನಿದೆ, ಈಗ ವೀಕ್ಷಣೆ ಮಾಡಿರುವಂತಹ ಇಷ್ಟು ಭಾಗವೂ ಸಹ ಸಂಯುಕ್ತ ಸೂಕ್ಷ್ಮದರ್ಶಕ. ಶಾಲೆಯಲ್ಲಿ ಬಳಸುವಂತಹದ್ದೇನಿದೆ ಇದು ನಾವು ಸಂಯುಕ್ತ ಸೂಕ್ಷ್ಮದರ್ಶಕ. ಇದರ ಭಾಗಗಳನ್ನ ಆಗ್ತಿದ್ದೀರಾ, ಚಿತ್ರವನ್ನ ಬರೆಯುವಂತಹ ಪ್ರಯತ್ನವನ್ನ ಮಾಡಿ, ಜೊತೆಗೆ ಭಾಗಗಳನ್ನು ಸಹ ಗುರುತಿಸಿ. ವಿದ್ಯಾರ್ಥಿಗಳೇ, ಈಗ ನಾವು ಸಸ್ಯವನ್ನು, ಬ್ಯಾಕ್ಟೀರಿಯಾಗಳನ್ನು ಹಾಗೂ ಬ್ಯಾಕ್ಟೀರಿಯಾದ ರಚನೆಯನ್ನು ಹಾಗೂ ಸಂಕೀರ್ಣ ಜೀವಿಯಾದಂತಹ ಮಾನವನನ್ನು ನೋಡ್ತಿದ್ದೀವಿ. ಇವೆಲ್ಲರೂ ಸಹ ಜೀವಕೋಶದಿಂದ ಮಾಡಲ್ಪಟ್ಟ ಜೀವಕೋಶ ಅನ್ನುವಂತಹದ್ದನ್ನು ನೋಡಿದಾಗ ಅಲ್ಲಿ ಕಂಡುಬರುವಂತಹ ಭಾಗಗಳು ಕೋಶಪೊರೆ, ಕೋಶ ದ್ರವ್ಯ, ನ್ಯೂಕ್ಲಿಯಸ್ ಹಾಗೂ ಒಳಭಾಗದಲ್ಲಿ ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ ಇವು ಕಂಡು ಬರುತ್ತಾ ಹೋಗುತ್ತೆ. ಸಸ್ಯ ಜೀವಕೋಶವನ್ನು ತೆಗೆದುಕೊಂಡಾಗ ಕೋಶಪೊರೆ ಹಾಗೂ ಕೋಶ ಭಿತ್ತಿ ಕಂಡು ಬರುತ್ತೆ. ನಾವು ಸಸ್ಯ ಜೀವಕೋಶವನ್ನು ಈಗ ನಾವು ವೀಕ್ಷಿಸೋದಾದರೆ ಅದರಲ್ಲಿ ಪ್ರಮುಖವಾಗಿ ಕ್ಲೋರೋಪ್ಲಾಸ್ಟ್ ಅನ್ನುವಂತಹದ್ದು ಪತ್ರಹರಿತನ್ನು ನಾವು ಕಾಣ್ತಾ ಹೋಗ್ತೀವಿ. ಈಗ ನಾವು ಈರುಳ್ಳಿಯಲ್ಲಿರುವಂತಹ ಜೀವಕೋಶಗಳನ್ನು ನಾವು ನೋಡುವಂತಹ ಪ್ರಯತ್ನವನ್ನು ಮಾಡುವಾಗ ಬೇಕಾಗುವಂತಹ ಸಾಮಗ್ರಿಗಳು ಅಂತ ಹೇಳಿದರೆ ಬ್ಲಾಟಿಂಗ್ ಪೇಪರ್, ಗ್ಲಿಸರಿನ್, ಸ್ಲೈಡ್, ಆನಿಯನ್, ವಾಚ್ ಗ್ಲಾಸ್, ಡ್ರಾಪರ್, ಸ್ಯಾಫ್ರಿಂಗ್, ಫೋರ್ಸೆಪ್ಸ್, ಬ್ರಷ್, ನೀಡಲ್, ಮೈಕ್ರೋಸ್ಕೋಪ್. ಈಗ ನಾವು ಬ್ಲಾಟಿಂಗ್ ಪೇಪರನ್ನು ತೆಗೆದುಕೊಳ್ಳೋಣ, ಡ್ರಾಪರನ್ನು ತೆಗೆದುಕೊಂಡು ಇವುಗಳ ಸಹಾಯದಿಂದ ಈಗ ಈರುಳ್ಳಿಯ ಜೀವಕೋಶವನ್ನು ತೆಗೆಯೋಣ. ಮೊದಲಿಗೆ ಡಿಸ್ಟಿಲ್ ವಾಟರನ್ನು ತೆಗೆದುಕೊಂಡು ಒಂದು ನಾವು ಇದ್ರ ಮೇಲೆ ಗ್ಲಾಸ್ ಪ್ಲೇಟ್ ಮೇಲೆ ಹಾಕಿ, ವಾಚ್ ಗ್ಲಾಸ್ ಮೇಲೆ ಹಾಕಿದ್ದೀವಿ ಡಿಸ್ಟಿಲ್ ವಾಟರನ್ನು. ಈಗ ನಾವು ಈರುಳ್ಳಿಯನ್ನು ತೆಳುವಾದ ಪೊರೆಯನ್ನು ಫೋರ್ಸೆಪ್ಸ್ನ ಸಹಾಯದಿಂದ ತೆಗೆದು ಅದನ್ನು ಡಿಸ್ಟಿಲ್ ವಾಟ್ರಲ್ಲಿ ಹಾಕಿದ್ದೀನಿ. ಪಕ್ಕದಲ್ಲಿ ಒಂದು ವಾಚ್ ಗ್ಲಾಸಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕಲರನ್ನು, ಸ್ಯಾಫ್ರಿನನ್ನು ಹಾಕ್ತಾ ಇದ್ದೀವಿ, ಬಣ್ಣವನ್ನು. ಈಗ ಬ್ರಷ್ನ ಸಹಾಯದಿಂದ ನಿಧಾನವಾಗಿ ಈರುಳ್ಳಿಯ ತೆಳುವಾದ ಪೊರೆಯನ್ನು ತೆಗೆದು ಅದನ್ನು ಸ್ಟೈನ್ ಆಗಲಿಕ್ಕೆ, ಬಣ್ಣ ಆಗಲಿಕ್ಕೋಸ್ಕರ ಅದರಲ್ಲಿ ಇಡ್ತಾ ಇದ್ದೀವಿ. ಒಂದು 30 ಸೆಕೆಂಡ್ಗಳ ಕಾಲ ಅದರಲ್ಲಿ ಇಟ್ಟು ನಂತರ ಏನು ಮಾಡ್ತೀವಿ, ಡಿಸ್ಟಿಲ್ ವಾಟ್ರಲ್ಲಿ ಹೆಚ್ಚುವರಿ ಬಣ್ಣವನ್ನು, ಸ್ಟೈನನ್ನು ತೆಗಿತೀವಿ. ತೆಗೆದಂತಹ ಆ ತೆಳುವಾದ ಈರುಳ್ಳಿಯ ಪೊರೆ ಏನಿದೆ ಅದನ್ನು ಈಗ ನಾವು ಸ್ಲೈಡಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಬೇಕು. ಅದಕ್ಕೆ ಈಗ ನಾವು ಸ್ಲೈಡಿಗೆ ಏನು ಮಾಡಿದ್ದೀವಿ, ಗ್ಲಿಸರಿನನ್ನು ಹಾಕಿ ಅದಕ್ಕೆ ಈರುಳ್ಳಿಯ ತೆಳುವಾದಂತಹ ಅದರ ಪೊರೆಯನ್ನು ಅದಕ್ಕೆ ಹಾಕಿ ಕವರ್ ಸ್ಲಿಪ್ನ ಸಹಾಯದಿಂದ ನೀಡಲನ್ನು ಬಳಸಿ ಏರ್ ಬಬಲ್ ಆಗದೆ ಇರುವ ಹಾಗೆ, ಗಾಳಿಗುಳ್ಳೆ ಹೋಗದಾಗೆ ಅದನ್ನು ಹಾಕಿ ಜೋಡಿಸಿ ಹೆಚ್ಚುವರಿಯಾದಂತಹ ಗ್ಲಿಸರಿನ್ ನೀರನ್ನು ನಾವು ಪೇಪರಿಂದ ತೆಗೆದು ಈಗ ನಾವು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈ ರೀತಿ ಅಬ್ಸರ್ವ್ ಮಾಡಿದಾಗ, ವೀಕ್ಷಣೆ ಮಾಡಿದಾಗ ಯಾವ ರೀತಿಯಲ್ಲಿ ನಮಗೆ ಜೀವಕೋಶಗಳು ಕಂಡು ಬರುತ್ತೆ ಅಂದರೆ ನೋಡ್ರಿ,
ಈರುಳ್ಳಿಯ ಜೀವಕೋಶಗಳು ಈ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸಸ್ಯ ಜೀವಕೋಶವಾದಂತಹ ಈರುಳ್ಳಿಯ ಜೀವಕೋಶದಲ್ಲಿ ಡಾರ್ಕ್ ಆಗಿ ಕಂಡು ಬರ್ತಾ ಇರುವಂಥದ್ದು ಕೋಶಪೊರೆ, ಮಧ್ಯದಲ್ಲಿ ಚುಕ್ಕೆ ಚುಕ್ಕೆಯಾಗಿ ಕಂಡು ಬರ್ತಾ ಇರುವಂಥದ್ದು ನ್ಯೂಕ್ಲಿಯಸ್, ಅದರ ಒಳಭಾಗದಲ್ಲಿ ಕಂಡು ಬರ್ತಾ ಇರುವಂಥದ್ದು ಕೋಶ ದ್ರವ್ಯ. ಈ ರೀತಿಯ ರಚನೆಯನ್ನು ನಾವು ಈರುಳ್ಳಿಯದರಲ್ಲಿ ವೀಕ್ಷಣೆ ಮಾಡಿ ತಿಳಿಯಬಹುದಾಗಿದೆ. ಸೂಕ್ಷ್ಮದರ್ಶಕವನ್ನು ಸಹ ನೋಡಿದ್ರಿ, ಸೂಕ್ಷ್ಮದರ್ಶಕದ ಭಾಗಗಳನ್ನು ನೋಡಿದ್ರಿ. ಆ ನಂತರ ಈರುಳ್ಳಿಯ ಜೀವಕೋಶಗಳನ್ನು ನೋಡಿದ್ರಿ. ಈರುಳ್ಳಿಗಳಲ್ಲಿ ಜೀವಕೋಶಗಳು ಹೇಗೆ ಜೋಡಣೆಗೊಂಡಿದೆ ಅನ್ನುವಂತಹದ್ದನ್ನು ಸಹ ವೀಕ್ಷಣೆ ಮಾಡಿದ್ರಿ. ಹಾಗಾದ್ರೆ ಯಾವುದೇ ಈರುಳ್ಳಿಯನ್ನ ತೆಗೆದುಕೊಳ್ಳಿ, ಬಿಳಿ ಈರುಳ್ಳಿ, ಕೆಂಪು ಈರುಳ್ಳಿ, ಸಣ್ಣದ ಈರುಳ್ಳಿ, ದೊಡ್ಡದು ಅಥವಾ ಗಾತ್ರದ್ದಾಗಿರ್ಲಿ, ಯಾವುದೇ ಈರುಳ್ಳಿಯ ತೆಳುವಾದ ಪೊರೆಯನ್ನ ತೆಗೆದು ನಾವು ವೀಕ್ಷಣೆ ಮಾಡಿದಾಗ ಎಲ್ಲಾ ಈರುಳ್ಳಿಗಳಲ್ಲೂ ಒಂದೇ ರೀತಿಯಲ್ಲಿ ಕಂಡು ಬರುವಂತಹ ರಚನೆ ಏನು ಕಾಣಿಸ್ತಾ ಇದೆ, ಈ ರೀತಿಯ ರಚನೆ ಕಂಡು ಬರ್ತಾ ಇದೆ. ಇದನ್ನು ನಾವು ಆ ಈರುಳ್ಳಿಯ ಜೀವಕೋಶಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸಣ್ಣ ಈರುಳ್ಳಿ ಆಗಿರ್ಲಿ, ದೊಡ್ಡ ಈರುಳ್ಳಿ ಆಗಿರ್ಲಿ, ಆ ಈರುಳ್ಳಿ ರಚನೆ ಆಗಬೇಕು ಅಂತ ಹೇಳಿದ್ರೆ, ರಚನೆ ಆಗ್ಬೇಕು, ಈರುಳ್ಳಿ ಅಷ್ಟು ದೊಡ್ಡದಾಗಿ ಕಾಣ್ಲಿಕ್ಕೆ ಅಥವಾ ಚಿಕ್ಕದಾಗಿ ಅಥವಾ ಈರುಳ್ಳಿಯ ರಚನೆ ಆಗ್ಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಏನಿರ್ಬೇಕಪ್ಪ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಏನು ಜೋಡಣೆ ಆಗಿರುತ್ತೆ ಅಂತ ಗೊತ್ತಾಯ್ತು. ಸಣ್ಣ ಈರುಳ್ಳಿಯಲ್ಲೂ ಜೀವಕೋಶಗಳ ಜೋಡಣೆ ಆಗಿರುತ್ತೆ, ದೊಡ್ಡ ಈರುಳ್ಳಿಯಲ್ಲೂ ಜೀವಕೋಶಗಳ ಜೋಡಣೆ ಆಗಿರುವಂತಹದ್ದು ಕಂಡು ಬರುತ್ತೆ. ಹಾಗಾಗಿ ಯಾವುದೇ ಈರುಳ್ಳಿಯ ರಚನೆ ಆಗ್ಬೇಕು ಅಂತ ಹೇಳಿದ್ರೆ ಆ ರಚನೆಯ ಮೂಲ ಘಟಕ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಗೊತ್ತಾಯ್ತು ನಿಮಗೆ. ಈಗ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಯಾವ್ದಾಗಿರುತ್ತೆ? ಜೀವಕೋಶ. ಹಾಗಾಗಿ ಈಗ ನೀವು ಒಪ್ಕೊಳ್ತೀರಾ ಅಂತ ಹೇಳಿ ಅನ್ಕೊಳ್ತೀನಿ. ಯಾವುದೇ ಒಂದು ಜೀವಿಯ ರಚನೆ ಆಗ್ಬೇಕು ಅಂದ್ರೆ ಆ ರಚನಾತ್ಮಕ ಘಟಕ ಯಾವ್ದಾಗಿರುತ್ತೆ? ಜೀವಕೋಶ. ಆ ರಚನಾತ್ಮಕ ಘಟಕ ಜೀವಕೋಶ ಆಗಿರುತ್ತೆ. ಆ ಜೀವಿ ರಚನೆ ಆಗಿದೆ ಅಂತ ಹೇಳಿದ್ರೆ ಆ ಜೀವಿಯ ದೇಹದಲ್ಲಿ ಕ್ರಿಯೆಗಳು ನಡಿಬೇಕು. ಆ ಜೀವಿಯ ದೇಹದಲ್ಲಿ ಜೀವ ಕ್ರಿಯೆಗಳು ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಕಾರ್ಯವನ್ನ ನಿರ್ವಹಿಸಬೇಕು ಅಂದ್ರೆ, ಕ್ರಿಯೆ ನಡಿಬೇಕು ಅಥವಾ ಕಾರ್ಯ ಆಗ್ಬೇಕು ಅಂತ ಹೇಳಿದ್ರೆ ಆ ಕಾರ್ಯವನ್ನ ನಿರ್ವಹಿಸುವಂತ ಘಟಕ ಯಾವ್ದಾಗಿರುತ್ತೆ, ಕಾರ್ಯನಿರ್ವಹಿಸುವ ಭಾಗ ಯಾವ್ದಾಗಿದೆ? ಅದೇ ಸೂಕ್ಷ್ಮವಾಗಿ ಕಾಣುವಂತಹ ಜೀವಕೋಶ. ಹಾಗಾಗಿ ಯಾವ ಜೀವಿಯಲ್ಲಿ ತೆಗೆದುಕೊಂಡ್ರು ಜೀವಕೋಶ ಅನ್ನುವಂಥದ್ದು ರಚನೆ ಆಗ್ಲಿಕ್ಕೂ ಬೇಕು, ಜೊತೆಗೆ ಕಾರ್ಯನಿರ್ವಹಿಸ್ಲಿಕ್ಕೂ ಬೇಕು. ಹಾಗಾಗಿ ಜೀವಿಗಳಲ್ಲಿ ಜೀವಕೋಶವನ್ನ ನಾವು ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಈರುಳ್ಳಿಯ ಜೀವಕೋಶವನ್ನ ನೋಡಿ ಅದನ್ನ ಅರ್ಥೈಸ್ಕೊಂಡಿದ್ದೀವಿ ಅಂತ ಹೇಳಿ ಅನ್ಕೊಳ್ತೀವಿ. ಹಾಗೆ ಇದು ಕೇವಲ ಈರುಳ್ಳಿಗಲ್ಲ, ನಾವು ನೋಡ್ತಾ ಇರುವಂತಹ ಅನೇಕ ಜೀವಿಗಳಲ್ಲಿ ಕೆಲವು ಜೀವಿಗಳು ಬರಿಗಣ್ಣಿಗೆ ಕಾಣೋದಿಲ್ಲ, ಇನ್ನು ಕೆಲವು ಜೀವಿಗಳು ಬೃಹತ್ ಗಾತ್ರದ ಜೀವಿಗಳವರೆಗೆ ಇರುತ್ತೆ. ಎಲ್ಲಾ ಸಜೀವಿಗಳು ಅಂದ ಮೇಲೆ ಎಲ್ಲ ಸಜೀವಿಗಳು ಸಹ ಯಾವುದರಿಂದ ಮಾಡಲ್ಪಟ್ಟಿರುವಂತದ್ದಾಗುತ್ತೆ? ಜೀವಕೋಶದಿಂದ ಮಾಡಲ್ಪಟ್ಟಿರೋದಾಗುತ್ತೆ. ಹಾಗಾಗಿ ಭೂಮಿಯ ಮೇಲಿರುವಂತಹ ಏಕಕೋಶ ಜೀವಿಗಳನ್ನಾದ್ರೂ ತಗೊಳ್ಳೋಣ ಅಥವಾ ಬಹುಕೋಶೀಯ ಜೀವಿಗಳನ್ನಾದ್ರೂ ತಗೊಳ್ಳೋಣ, ಇವೆಲ್ಲವೂ ಸಹ ಯಾವುದರಿಂದ ಮಾಡಲ್ಪಟ್ಟಿದೆ ಹೇಳಿ? ಯಾವುದರಿಂದ ಮಾಡಲ್ಪಟ್ಟಿದೆ? ಯಾವುದರಿಂದ? ಜೀವಕೋಶದಿಂದ ಮಾಡಲ್ಪಟ್ಟಂತಹದ್ದಾಗಿರುತ್ತೆ. ಏಕಕೋಶ ಜೀವಿ ಅಂತ ಹೇಳಿದ್ರೆ ಒಂದೇ ಒಂದು ಜೀವಕೋಶ ಇದ್ದು ಆ ಒಂದೇ ಒಂದು ಜೀವಕೋಶ ಇಡೀ ಜೀವಿಯನ್ನ ಪ್ರತಿನಿಧಿಸುವಂತದ್ದಾಗಿರುತ್ತೆ. ಒಂದೇ ಕೋಶದಿಂದ ಜೀವಿಯ ದೇಹದಲ್ಲಿ ನಡೆಯುವಂತಹ ಕ್ರಿಯೆಗಳಲ್ಲಿ ನಡೆಯುತ್ತೆ. ಹಾಗಾಗಿ ಅಮೀಬಾ ಅನ್ನುವಂತಹದ್ದು ಒಂದೇ ಜೀವಕೋಶದಿಂದ ಒಂದು ಜೀವಿ ಪ್ರತಿನಿಧಿಸಿದ್ರೆ ಅದನ್ನು ನಾವು ಏಕಕೋಶ ಜೀವಿ ಅಂತ ಹೇಳಿ ಕರಿತೀವಿ. ಏಕಕೋಶ ಜೀವಿಗೆ ಬಹಳಷ್ಟು ಉದಾಹರಣೆಗಳನ್ನ ನೀವು ತಿಳಿದಿದ್ದೀರಿ. ಅಮೀಬಾ ಆಗಿರ್ಬೋದು, ಪ್ಯಾರಾಮೀಷಿಯಂ ಆಗಿರ್ಬೋದು, ಅಥವಾ ಕ್ಲಮಿಡೋಮನಸ್ ಆಗಿರ್ಬೋದು. ಈ ತರದ ಬಹಳಷ್ಟು ಜೀವಿಗಳನ್ನ ನೀವು ಉದಾಹರಣೆಯಾಗಿ ತಿಳಿದಿರ್ತೀರ. ಇದಲ್ಲದೆ ಬಹುಕೋಶೀಯ ಜೀವಿಗಳು ಅಂತ ಹೇಳಿದ್ರು. ಬಹುಕೋಶೀಯ ಜೀವಿಗಳಲ್ಲೂ ಸಹ ಅಷ್ಟೇ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಅಲ್ಲೂ ಸಹ ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿರುವಂತದ್ದಾಗುತ್ತೆ. ಹಾಗಾಗಿ ಏಕಕೋಶೀಯ ಜೀವಿ ಆಗ್ಲಿ, ಬಹುಕೋಶೀಯ ಜೀವಿ ಆಗ್ಲಿ, ಸಣ್ಣ ಗಾತ್ರದ ಜೀವಿ ಆಗ್ಲಿ, ದೊಡ್ಡ ಗಾತ್ರದ ಜೀವಿ ಆಗ್ಲಿ, ಯಾವುದೇ ಜೀವಿ ರಚನೆ ಆಗ್ಬೇಕು ಅಂದ್ರೆ, ಸಣ್ಣ ಈರುಳ್ಳಿ ಆಗ್ಲಿ, ದೊಡ್ಡ ಈರುಳ್ಳಿ ಆಗ್ಲಿ, ಯಾವುದೇ ಜೀವಿ ರಚನೆ ಆಗ್ಬೇಕು ಅಂತ ಹೇಳಿದ್ರೆ ಮೂಲತಃ ಯಾವ್ದು ಬೇಕಾಗತ್ತೆ? ಜೀವಕೋಶ ಇರ್ಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ಜೀವಕೋಶ ಅನ್ನುವಂತಹದ್ದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವಾಗಿರುವಂತಹ ಈ ಜೀವಕೋಶ ಯಾವೆಲ್ಲ ರೀತಿಯಲ್ಲಿದೆ,
ಯಾವ ಭಾಗಗಳನ್ನು ಹೊಂದಿದೆ ಜೀವಕೋಶ, ಅದರ ರಚನೆ ಹೇಗಿದೆ, ಅದರಲ್ಲಿರುವಂತಹ ಭಾಗಗಳು ಯಾವುವು, ಜೊತೆಗೆ ಆ ಜೀವಕೋಶದ ಒಳಗಿರುವಂತಹ ಭಾಗಗಳು ಏನೆಲ್ಲ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಈಗ ನಾವು ಹೇಳ್ತಾ ಹೋದ್ವಿ, ಏಕಕೋಶ ಜೀವಿ ಇದೆ, ಒಂದೇ ಜೀವಕೋಶದಲ್ಲಿ ಇಡೀ ದೇಹದ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗೆ ಬಹುಕೋಶೀಯ ಜೀವಿಗಳು ಇದೆ, ಆದ್ರೆ ಅದರಲ್ಲಿ ಅನೇಕ ಜೀವಕೋಶಗಳು ಸೇರಿ ಬಹುಕೋಶೀಯ ಜೀವಿಗಳಾಗಿದೆ, ಆದ್ರೆ ಅವು ಸಹ ಜೀವಕೋಶದಿಂದ ಆಗಿದೆ. ಹಾಗಾದ್ರೆ ಬಹುಕೋಶೀಯ ಜೀವಿಗಳು ಅನ್ನುವಂತಹ ಎಲ್ಲ ಜೀವಿಗಳಲ್ಲೂ ಜೀವಕೋಶ ಅನ್ನುವಂಥದ್ದು ಒಂದೇ ರೀತಿಯಲ್ಲಿ ಇರುತ್ತಾ ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ರೆ ಅದಕ್ಕೆ ಉತ್ತರ ನೀವೇನ್ ಹೇಳ್ತೀರಾ? ಎಲ್ಲ ಜೀವಿಗಳಲ್ಲಿ ಜೀವಕೋಶ ಹೇಗಿರುತ್ತೆ? ಒಂದೇ ರೀತಿಯ ಜೀವಕೋಶಗಳಿರುತ್ತಾ, ರಚನೆ ಒಂದೇ ರೀತಿ ಇರುತ್ತಾ ಅನ್ನುವಂತಹದ್ದನ್ನ ನಿಮಗೆ ಪ್ರಶ್ನೆಯಾಗಿ ಕೇಳಿದ್ರೆ ಅದಕ್ಕೆ ಉತ್ತರ ನೀವೇನ್ ಹೇಳ್ಬೋದು? ಈಗ ನೋಡೋಣ ಅದಕ್ಕೆ ಉತ್ತರ ಏನು ಅನ್ನುವಂಥದ್ದು ಈಗ ನಾವು ವೀಕ್ಷಣೆ ಮಾಡೋಣ. ಈಗ ನಾವು ಮಾನವನ ದೇಹದಲ್ಲಿ ವಿವಿಧ ಆಕಾರದಲ್ಲಿ ಕಂಡುಬರುವಂತಹ ಜೀವಕೋಶಗಳನ್ನ ನೋಡ್ತಾ ಹೋಗೋಣ. ಬಹುಕೋಶೀಯ ಜೀವಿಗಳು ಅಂತ ಹೇಳಿದ್ರೆ ಅವುಗಳಲ್ಲಿ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಆದ್ರೆ ಎಲ್ಲ ಜೀವಕೋಶಗಳು ಒಂದೇ ತರ ಇರುತ್ತೆ ಅಂತ ಹೇಳಿದ್ರೆ ಅವುಗಳ ರಚನೆ ಆಗ್ಲಿ, ಗಾತ್ರ ಆಗ್ಲಿ ಒಂದೇ ರೀತಿ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಹಾಗಾಗಿ ಅವುಗಳು ನಿರ್ವಹಿಸುವಂತಹ ನಿರ್ದಿಷ್ಟ ಕಾರ್ಯಕ್ಕನುಗುಣವಾಗಿ ಅವುಗಳ ದೇಹದಲ್ಲಿ ಏನಾಗಿರುತ್ತೆ, ಜೀವಕೋಶಗಳು ವಿಭಿನ್ನವಾಗಿ ಕಂಡುಬರುವಂತಹದ್ದಾಗಿದೆ. ಹಾಗಾಗಿ ವಿಭಿನ್ನ ರೀತಿಯ ಜೀವಕೋಶಗಳು ಮಾನವನಲ್ಲಿ ಕಂಡುಬರುವಂತಹದ್ದನ್ನ ನಾವೀಗ ನೋಡಬಹುದು. ಹಾಗಾದ್ರೆ ಮಾನವನ ದೇಹದಲ್ಲಿ ಕಂಡುಬರುವಂತಹ ಜೀವಕೋಶಗಳನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಾಣ್ತಾ ಇರುವಂತದ್ದು ಸ್ನಾಯುಗಳಲ್ಲಿ ಕಂಡುಬರುವಂತಹ ಜೀವಕೋಶ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ರಕ್ತದಲ್ಲಿರುವಂತಹ ಜೀವಕೋಶಗಳು ಈ ರೀತಿಯಲ್ಲಿರುತ್ತೆ. ಮನುಷ್ಯನ ದೇಹವು ಜೀವಕೋಶಗಳಿಂದಾಗಿದೆ. ಆ ಜೀವಕೋಶಗಳು ವಿಭಿನ್ನವಾದಂತಹ ಬೇರೆ ಬೇರೆ ರೀತಿಯ ಆಕಾರ ರಚನೆಯನ್ನ ಹೊಂದಿರುವಂತಹದ್ದಾಗುತ್ತೆ. ಆಕಾರ ಮತ್ತು ರಚನೆಯಲ್ಲಿ ಒಂದೇ ಆಗಿರುತ್ತೆ, ಆದರೆ ಎಲ್ಲದರಲ್ಲೂ ಸಹ ಕೋಶಪೊರೆ, ನ್ಯೂಕ್ಲಿಯಸ್, ಕೋಶದ್ರವ್ಯ ಇರುವಂತಹದ್ದಾಗಿರುತ್ತೆ. ಹಾಗಾಗಿ ಇದು ಮೃದು ಸ್ನಾಯುಕೋಶ, ಇದು ರಕ್ತ ಕೋಶಗಳಾಗಿರುತ್ತೆ. ಹಾಗಾಗಿ ಇಲ್ಲಿ ಕಂಡು ಬರುವಂತದ್ದು ನರಕೋಶ, ಜೀವಕೋಶಗಳಲ್ಲೇ ಅತ್ಯಂತ ಉದ್ದವಾಗಿರುವಂತಹ ಕೋಶ. ಹಾಗಾಗಿ ಇದು ಮನುಷ್ಯನ ನರವ್ಯೂಹದಲ್ಲಿ ಕಂಡು ಬರುವಂತಹ ನರಕೋಶ. ಹಾಗೆ ಇಲ್ಲಿ ಕಂಡು ಬರುವಂತದ್ದು ಯಾವ್ದಾಗಿರುತ್ತೆ, ಇಲ್ಲಿ ಒಂದು ತಪ್ಪಾಗಿದೆ ನೋಡಿ, ಸರಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೊಬ್ಬಿನ ಜೀವಕೋಶ, ಕೊಬ್ಬು ಕೋಶ ಅಂತ ಹೇಳಿ ಕರಿತೀವಿ, ಕೊಬ್ಬು ಕೋಶ. ಹಾಗೆ ಇಲ್ಲಿ ಇರುವಂತಹದ್ದು ಮೂಳೆಗಳಲ್ಲಿ ಕಂಡು ಬರುವಂತಹ ಮೂಳೆ ಕೋಶ, ಇಲ್ಲಿ ಇರುವಂತಹದ್ದು ಹೆಣ್ಣಿನಲ್ಲಿ ಕಂಡು ಬರುವಂತಹ ಅಂಡಾಣು, ಹಾಗೂ ಇಲ್ಲಿ ಕಂಡು ಬರುವಂತಹದ್ದು ಏನಾಗಿದೆ, ಇದು ವೀರ್ಯಾಣು ಆಗಿರುವಂತಹದ್ದಾಗಿದೆ. ಈ ರೀತಿಯಲ್ಲಿ ಮನುಷ್ಯನ ದೇಹದಲ್ಲಿ ಈ ರೀತಿಯ ವಿವಿಧ ಆಕಾರದ ವಿವಿಧ ಗಾತ್ರದ ಜೀವಕೋಶಗಳು ಕಂಡು ಬರುತ್ತೆ. ಅವು ಒಂದೊಂದು ನಿರ್ದಿಷ್ಟ ಕಾರ್ಯವನ್ನ ಮಾಡುತ್ತೆ. ಹಾಗಾಗಿ ನಿಮಗೆ ಗೊತ್ತೇ ಇದೆ, ಮನುಷ್ಯ ಬಹುಕೋಶೀಯ ಜೀವಿ ಆದ್ರೆ ಅಲ್ಲಿ ಕೋಶೀಯ ವ್ಯವಸ್ಥೆಯ ಮಟ್ಟದಲ್ಲಿ ಸುಧಾರಣೆ ಆಗಿದೆ. ಜೀವಕೋಶಗಳು ಸೇರಿ ಏನಾಗಿರುತ್ತೆ, ಅಂಗಾಂಶ ಆಗಿರುತ್ತೆ. ಅಂಗಾಂಶಗಳು ಒಂದಕ್ಕೊಂದು ಸೇರಿ ಏನಾಗಿರುತ್ತೆ, ಅಂಗ ಆಗುತ್ತೆ. ಅಂಗಗಳೆಲ್ಲವೂ ಒಟ್ಟಾಗಿ ಸೇರಿ ಅಂಗವ್ಯೂಹದ ಮಟ್ಟದಲ್ಲಿ ನಾವು ಆ ದೇಹದಲ್ಲಿ ಜೀವಿಗಳ ದೇಹದಲ್ಲಿ ಕಾರ್ಯನಿರ್ವಹಿಸುವುದನ್ನ ಬಹುಕೋಶೀಯ ಜೀವಿಗಳಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಕೆಲವು ಆಕೃತಿಯ ಜೀವಕೋಶಗಳು ಅವುಗಳು ನಿರ್ವಹಿಸುವಂತಹ ನಿರ್ದಿಷ್ಟ ಕಾರ್ಯದ ಮೇಲೆ ಅವಲಂಬಿಸಿರುವಂತಹದ್ದಾಗಿರುತ್ತೆ. ಈಗ ನೀವು ಮಾನವನ ದೇಹದಲ್ಲಿನ ವಿವಿಧ ಆಕಾರದ ಜೀವಕೋಶಗಳನ್ನ ವೀಕ್ಷಣೆ ಮಾಡಿದ್ದೀರಿ. ವಿವಿಧ ಬಗೆಯ ಜೀವಕೋಶಗಳನ್ನು ನೋಡಿದ ನಾವು ಈಗ ಪ್ರತಿ ಜೀವಂತ ಕೋಶವು ಎಲ್ಲ ಜೀವಿಗಳ ಗುಣಲಕ್ಷಣಗಳಾದ ಕೆಲವು ಮೂಲ ಕ್ರಿಯೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಜೀವಕೋಶಗಳ ಆಕಾರ ಮತ್ತು ಗಾತ್ರವು ಅವು ನಿರ್ವಹಿಸುವ ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಿಸಿದಂತಹದ್ದಾಗಿದೆ. ಹಾಗಾಗಿ ವಿವಿಧ ರೀತಿಯ ಜೀವಕೋಶಗಳನ್ನು ನಾವು ಮಾನವನ ದೇಹದಲ್ಲಿ ನೋಡಬಹುದು. ಒಂದು ಕೋಶವು ಒಂದು ಪೂರ್ಣ ಜೀವಿಯನ್ನು ಪ್ರತಿನಿಧಿಸುವಂಥದ್ದು ನಾವು ಕಾಣ್ತೀವಿ. ಅಮೀಬಾ, ಕ್ಲಾಮಿಡೋಮನಸ್, ಪ್ಯಾರಾಮೀಷಿಯಂ,
ಬ್ಯಾಕ್ಟೀರಿಯಾ ಇವುಗಳಲ್ಲಿ. ಈ ರೀತಿಯ ಜೀವಿಗಳನ್ನು ನಾವೇನಂತ ಹೇಳಿ ಕರಿತೀವಿ? ಏಕಕೋಶ ಜೀವಿಗಳು. ಇವುಗಳ ದೇಹದ ಜೀವಕೋಶವು ಒಂದೇ ಒಂದು ಜೀವಕೋಶವನ್ನು ಹೊಂದಿದ್ದು ಅದು ಪೂರ್ಣ ಜೀವಿಯನ್ನು ಪ್ರತಿನಿಧಿಸುವಂತಹದ್ದಾಗಿದೆ. ಉದಾಹರಣೆಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನೆಕ್ಸ್ಟ್, ಬಹುಕೋಶೀಯ ಜೀವಿಗಳಿಗೆ ಬಂದಾಗ ಶಿಲೀಂಧ್ರಗಳು, ಸಸ್ಯಗಳು, ಪ್ರಾಣಿಗಳು ಇವುಗಳಲ್ಲಿ ಅನೇಕ ಜೀವಕೋಶಗಳು ಇರುವಂಥದ್ದು ಅಥವಾ ಜೀವಕೋಶಗಳ ಗುಂಪು ಇರುವಂಥದ್ದನ್ನು ನೋಡ್ತಾ ಹೋಗ್ತೀವಿ ಜೀವಿಗಳಲ್ಲಿ. ಜೊತೆಗೆ ಅವು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುವಂಥದ್ದಾಗಿರುತ್ತೆ. ಇಂತಹ ಜೀವಕೋಶಗಳ ಗುಂಪನ್ನು ಹೊಂದಿರುವಂತಹ ಜೀವಿಗಳ ನಾವು ಬಹುಕೋಶೀಯ ಜೀವಿ ಅಂತೀವಿ. ಜೀವಕೋಶವನ್ನು ನೋಡಿದಾಗ ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಮುಖ್ಯವಾಗಿ 3 ಭಾಗಗಳು ನಮಗೆ ಗೋಚರಿಸುತ್ತೆ: ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ. ಈರುಳ್ಳಿಯದನ್ನು ಸಹ ನಾವು ನೋಡಿದಾಗಲೂ ಸಹ ನಮಗೆ 3 ಭಾಗಗಳು ಗೋಚರಿಸುವಂಥದ್ದನ್ನು ಕಂಡಿದ್ದೀವಿ: ಕೋಶ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯ. ಇವು ಜೀವಕೋಶದ 3 ಪ್ರಮುಖ ಭಾಗಗಳನ್ನು ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ವೀಕ್ಷಿಸಬಹುದು. ತಡೆಗಟ್ಟುತ್ತೆ. ಆದ್ದರಿಂದ ಕೋಶ ಪೊರೆಯನ್ನು ಅರೆವ್ಯಾಪ್ಯ ಪೊರೆ ಎಂದು ಕರೆಯುತ್ತಾರೆ. ಕೋಶ ಪೊರೆಯನ್ನು ಅರೆವ್ಯಾಪ್ಯ ಪೊರೆ ಅಂತ ಹೇಳಿ ಕರೀತಾರೆ. ಈ ಅರೆವ್ಯಾಪ್ಯ ಪೊರೆಯ ಮೂಲಕ ಕೋಶ ಪೊರೆಯ ಮೂಲಕ ವಸ್ತುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ವಿಸರಣೆ ಮತ್ತು ಅಭಿಸರಣ ಕ್ರಿಯೆಯ ಮೂಲಕ ಸಾಗುತ್ತದೆ. ಈಗ ನಾವು ಅಭಿಸರಣೆಯ ಬಗ್ಗೆ ನೋಡೋಣ. ಚಮಚ, ಸಕ್ಕರೆ, ಉಪ್ಪು, ಚಾಕು, ಆಲೂಗಡ್ಡೆ, ಲೋಟಗಳು, ನೀರು ಮತ್ತು ಅಳತೆ ಪಟ್ಟಿ. ಹಸಿ ಆಲೂಗಡ್ಡೆಯನ್ನು 3 ಸಮಾನ ಅಳತೆಗಳಲ್ಲಿ ಕತ್ತರಿಸಿಕೊಳ್ಳಿ. ಅವುಗಳು ಘನಾಕಾರದಲ್ಲಿರಲಿ ಮತ್ತು ಇವುಗಳನ್ನು ಯಾವುದಾದರೂ ಒಂದು ಬದಿಯ ಉದ್ದವನ್ನು ಅಳೆಯಿರಿ. ಲೋಟಗಳಿಗೆ ನೀರನ್ನು ತುಂಬಿ. ಮೊದಲನೇ ಲೋಟಕ್ಕೆ 2 ರಿಂದ 3 ಚಮಚದಷ್ಟು ಉಪ್ಪನ್ನು ಸೇರಿಸಿ ಮತ್ತು ಎರಡನೆಯ ಲೋಟಕ್ಕೆ 2 ರಿಂದ 3 ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿ. ನೀರಿನಲ್ಲಿರುವ ಸಕ್ಕರೆ ಮತ್ತು ಉಪ್ಪುಗಳು ಕರಗುವವರೆಗೂ ಮಿಶ್ರಣ ಮಾಡಿ. ಮೂರನೆಯ ಲೋಟದಲ್ಲಿರುವ ನೀರನ್ನು ಹಾಗೆಯೇ ಬಿಡಿ. ಅದಕ್ಕೆ ಏನನ್ನೂ ಸೇರಿಸಬೇಡಿ. ಈಗ ಆಲೂಗಡ್ಡೆಯ ಒಂದು ತುಣುಕನ್ನು ಉಪ್ಪಿನ ನೀರಿರುವ ಲೋಟದಲ್ಲಿ, ಇನ್ನೊಂದನ್ನು ಸಕ್ಕರೆಯ ನೀರಿರುವ ಲೋಟದಲ್ಲಿ ಮತ್ತು ಮೂರನೆಯದನ್ನು ಬರೀ ನೀರಿನ ಲೋಟದಲ್ಲಿ ಇಡಿ. ಆಲೂಗಡ್ಡೆಯ ತುಣುಕುಗಳನ್ನು ಲೋಟದೊಳಗೆ ಇಡೀ ರಾತ್ರಿ ಇರಲು ಬಿಡಿ. ಈ ತುಣುಕುಗಳು ಲೋಟದೊಳಗೆ ಇಡೀ ರಾತ್ರಿ ಇದ್ದವು. ಇವುಗಳಲ್ಲಿ ಏನಾದರೂ ಬದಲಾವಣೆಗಳು ಆಗಿವೆಯೇ ಎಂಬುದನ್ನು ಗಮನಿಸಿ. ಬರೀ ನೀರಿನಲ್ಲಿ ಇಟ್ಟಿದ್ದ ಲೋಟದಲ್ಲಿನ ತುಣುಕುಗಳು ಸ್ವಲ್ಪ ದೊಡ್ಡದಾಗಿಯೂ ಮತ್ತು ಗಟ್ಟಿಯಾಗಿಯೂ ಇರುವುದನ್ನು ಕಾಣುವಿರಿ. ಸಕ್ಕರೆಯ ನೀರಿನಲ್ಲಿ ಇದ್ದ ತುಣುಕುಗಳು ಸಣ್ಣದಾಗಿ ಇರುವುದನ್ನು ಕಾಣುವಿರಿ. ಉಪ್ಪಿನ ನೀರಿನಲ್ಲಿ ಇದ್ದ ತುಣುಕುಗಳು ಸಣ್ಣದಾಗಿಯೂ ತುಂಬ ಮೃದುವಾಗಿಯೂ ಇರುವುದನ್ನು ಕಾಣುವಿರಿ. ಈ ಪ್ರಯೋಗದಲ್ಲಿರುವ ಪರಿಕಲ್ಪನೆ ಅಭಿಸರಣೆ. ಅಭಿಸರಣೆ ಎಂದರೆ ದುರ್ಬಲ ದ್ರಾವಣದಲ್ಲಿರುವ ಅಣುಗಳು ಅರೆಪಾರಕವಾದ ಪೊರೆಯ ಮೂಲಕ ಹೆಚ್ಚು ಸಾಂದ್ರತೆ ಇರುವ ದ್ರಾವಣದತ್ತ ಚಲಿಸುವ ಕ್ರಿಯೆ. ಈ ಪ್ರಯೋಗದಲ್ಲಿ ಆಲೂಗಡ್ಡೆಯ ತುಣುಕುಗಳನ್ನು ಶುದ್ಧವಾದ ನೀರಿನಲ್ಲಿ ಸಾಂದ್ರವಾದ ದ್ರಾವಣದಲ್ಲಿ ಇಡುತ್ತೇವೆ. ಲೋಟದಲ್ಲಿ ಶುದ್ಧ ನೀರಿನ ಸಾಂದ್ರತೆಯು ಆಲೂಗಡ್ಡೆಗಿಂತ ಕಡಿಮೆ ಇರುವುದರಿಂದ ಶುದ್ಧ ನೀರಿನಲ್ಲಿ ಇರಿಸಲಾದ ತುಣುಕು ದೊಡ್ಡದಾಗಿ ಬೆಳೆಯುತ್ತದೆ. ಆದ್ದರಿಂದ ಲೋಟದಿಂದ ನೀರು ಆಲೂಗಡ್ಡೆಗೆ ಪ್ರವೇಶಿಸುತ್ತದೆ ಮತ್ತು ಅದನ್ನು ದೊಡ್ಡದಾಗಿ ಮತ್ತು ಹೆಚ್ಚು ಗಟ್ಟಿಗೊಳಿಸುತ್ತದೆ.
ಹೆಚ್ಚು ಸಾಂದ್ರತೆ ಇರುವ ಉಪ್ಪಿನ ಮತ್ತು ಸಕ್ಕರೆಯ ನೀರಿನೊಳಗೆ ಇಟ್ಟ ಆಲೂಗಡ್ಡೆಯ ತುಣುಕು ಸಣ್ಣದಾಗುತ್ತದೆ. ಏಕೆಂದರೆ ಆಲೂಗಡ್ಡೆಯೊಳಗೆ ಇರುವ ನೀರು ಹೊರಗಿರುವ ಸಕ್ಕರೆ ಮತ್ತು ಉಪ್ಪಿನ ದ್ರಾವಣದೊಳಗೆ ಬಂದು ಸೇರುತ್ತದೆ. ಇದರಿಂದಾಗಿ ಈ ಆಲೂಗಡ್ಡೆಯ ತುಣುಕುಗಳು ಸಣ್ಣದಾಗುತ್ತವೆ ಮತ್ತು ತುಂಬ ಮೃದುವಾಗುತ್ತವೆ. ನೀವು ಇದನ್ನು ಪ್ರಯತ್ನಿಸಿ. ಇದೇ ಪ್ರಯೋಗವನ್ನು ಒಣದ್ರಾಕ್ಷಿಯನ್ನು ಬಳಸಿ ಮಾಡಿ. ಮತ್ತು ಕೋಶ ಪೊರೆಯ ಮೂಲಕ ನೀರು ಚಲಿಸುವಂತಹ 3 ಕ್ರಿಯೆಗಳನ್ನು ನೋಡಿದಾಗ ಮೊದಲಿಗೆ ಅಧಿಕ ಸಾರತೆ ಪ್ರಮಾಣದ ದ್ರಾವಣವನ್ನು ನೋಡೋಣ. ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾಂದ್ರತೆಯು ಜೀವಕೋಶದೊಳಗಿನ ನೀರಿನ ಸಾಂದ್ರತೆಗಿಂತ ಕಡಿಮೆಯಾಗಿದ್ದರೆ, ಅಂದರೆ ಜೀವಕೋಶವನ್ನು ಆವರಿಸಿದ ದ್ರಾವಣವು ಪ್ರಬಲವಾಗಿದ್ದರೆ, ಜೀವಕೋಶವು ಅಭಿಸರಣೆಯಿಂದ ನೀರನ್ನು ಕಳೆದುಕೊಳ್ಳುತ್ತೆ. ಅಂತಹ ದ್ರಾವಣವನ್ನು ಅಧಿಕ ಸಾರತೆಯ ದ್ರಾವಣ ಅಂತ ಹೇಳಿ ಕರಿತೀವಿ. ಈ ಅಧಿಕ ಸಾರತೆಯ ದ್ರಾವಣದಲ್ಲಿ ಜೀವಕೋಶದ ಒಳಗೆ ಹೋಗುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಜೀವಕೋಶದಿಂದ ಹೊರಗೆ ಚಲಿಸುತ್ತೆ. ಆದ್ದರಿಂದ ಅಧಿಕ ಸಾರತೆಯ ದ್ರಾವಣದಲ್ಲಿ ಜೀವಕೋಶವು ಮುದುಡುತ್ತೆ ಅನ್ನುವಂತಹದ್ದನ್ನು ನಾವು ತಿಳಿಯಬಹುದು. ಅಧಿಕ ಸಾರತೆಯ ದ್ರಾವಣದಲ್ಲಿ ಜೀವಕೋಶ ಮುದುಡುತ್ತೆ ಅನ್ನುವಂಥದ್ದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ವಿದ್ಯಾರ್ಥಿಗಳೇ, ಸಮಸಾರತೆಯ ದ್ರಾವಣ. ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ನಿಖರವಾಗಿ ಜೀವಕೋಶದೊಳಗಿನ ನೀರಿನ ಸಾರತೆಯಷ್ಟೇ ಇದ್ದರೆ, ಕೋಶ ಪೊರೆಯ ಮೂಲಕ ನೀರಿನ ಕಣಗಳ ಚಲನೆ ಇರುವುದಿಲ್ಲ. ಇಂತಹ ದ್ರಾವಣವನ್ನು ಸಮಸಾರತೆಯ ದ್ರಾವಣ ಅಂತ ಹೇಳಿ ಕರೀತಾರೆ. ಏನು? ಸಮಸಾರತೆಯ ದ್ರಾವಣ. ಸಮಸಾರತೆಯ ದ್ರಾವಣದಲ್ಲಿ ಜೀವಕೋಶದ ಒಳಗೆ ಬರುವ ನೀರಿನ ಪ್ರಮಾಣವು ಹೊರಗೆ ಹೋಗುವಂತಹ ನೀರಿನ ಪ್ರಮಾಣದಷ್ಟೇ ಇರೋದ್ರಿಂದ ಒಟ್ಟಾರೆಯಾಗಿ ನೀರಿನ ಚಲನೆ ಇಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಜೀವಕೋಶ ಮೂಲ ಗಾತ್ರದಲ್ಲೇ, ಮೊದಲು ಎಷ್ಟು ಗಾತ್ರ ಇತ್ತೋ ಅದೇ ಗಾತ್ರದಲ್ಲಿಯೇ ಜೀವಕೋಶ ಸಮಸಾರತೆಯ ದ್ರಾವಣದಲ್ಲಿ ಇರುವುದನ್ನು ನಾವು ಕಾಣಬಹುದು. ಚಟುವಟಿಕೆ ಮೂಲಕವೂ ಸಹ ವೀಕ್ಷಣೆ ಮಾಡಿದ್ದೀರ. ಅತಿ ಕಡಿಮೆ ಸಾರತೆ ದ್ರಾವಣ. ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದೊಳಗಿನ ನೀರಿನ ಸಾರತೆಗಿಂತ ಹೆಚ್ಚಾಗಿದ್ದಲ್ಲಿ, ಅಂದರೆ ಜೀವಕೋಶವನ್ನು ಆವರಿಸಿದ ದ್ರಾವಣವು ಅತಿ ದುರ್ಬಲವಾಗಿದ್ದರೆ, ಅಭಿಸರಣೆಯಿಂದ ಜೀವಕೋಶವು ನೀರನ್ನು ಪಡೆಯುತ್ತದೆ. ಇಂತಹ ದ್ರಾವಣವನ್ನು ಅತಿ ಕಡಿಮೆ ಸಾರತೆ ದ್ರಾವಣ ಅಂತ ಹೇಳಿ ಕರಿತೀವಿ. ಈ ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ನೀರಿನ ಅಣುಗಳು ಕೋಶ ಪೊರೆಯ ಮೂಲಕ ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸುತ್ತೆ. ಆದರೆ ಜೀವಕೋಶದಿಂದ ಹೊರಗೆ ಹೋಗುವುದಕ್ಕಿಂತ ಹೆಚ್ಚಾಗಿ ನೀರಿನ ಪ್ರಮಾಣ ಜೀವಕೋಶದ ಒಳಗೆ ಚಲಿಸುತ್ತೆ. ಒಟ್ಟಾರೆಯಾಗಿ ಇದರಿಂದ ನೀರು ಜೀವಕೋಶದ ಒಳಗೆ ಪ್ರವೇಶ ಮಾಡುತ್ತೆ. ಹಾಗಾಗಿ ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಜೀವಕೋಶವು ಉಬ್ಬಿದಂತಾಗುತ್ತದೆ ಅಥವಾ ಉಬ್ಬುವ ಸಾಧ್ಯತೆ ಇದೆ. ಈ ರೀತಿ ಕೋಶ ಪೊರೆಯು ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗುವಂತಹ ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೀತಾರೆ? ಎಂಡೋಸೈಟೋಸಿಸ್ ಅನ್ನುವಂತಹ ಪ್ರಕ್ರಿಯೆ. ಕೋಶದೊಳಗೆ ವಸ್ತುಗಳ ಚಲನೆಯು ಹೇಗೆ ಉಂಟಾಗುತ್ತದೆ? ವಸ್ತುಗಳು ಜೀವಕೋಶದಿಂದ ಹೊರಗೆ ಹೇಗೆ ಚಲಿಸುತ್ತವೆ? ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ ಅಂತಹ ಕೆಲವು ವಸ್ತುಗಳು ಕೋಶ ಪೊರೆಯ ಮೂಲಕ ಚಲಿಸುತ್ತವೆ. ಈ ಪ್ರಕ್ರಿಯೆಯನ್ನು ವಿಸರಣೆ ಎಂದು ಕರೆಯುತ್ತೇವೆ. ಈ ಮೊದಲಿನ ಕೆಲವು ಅಧ್ಯಾಯಗಳಲ್ಲಿ ಇದರ ಬಗ್ಗೆ ನಾವು ತಿಳ್ಕೊಂಡಿರುವಂಥದ್ದು ಇದೆ. ಆದರೆ ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ
ಕಡಿಮೆ ಸಾರತೆಯ ಪ್ರದೇಶಕ್ಕೆ ಚಲಿಸುವುದನ್ನು ನಾವು ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ಜೀವಕೋಶದಲ್ಲಿ ಇದೇ ರೀತಿಯಲ್ಲಿ ವಿಸರಣೆ ಕ್ರಿಯೆಯ ಮೂಲಕ ವಸ್ತುಗಳ ಚಲನೆ ಉಂಟಾಗುತ್ತೆ. ಒಂದು ಉದಾಹರಣೆಯನ್ನು ಹೇಳಬೇಕು ಅಂತ ಹೇಳಿದ್ರೆ, ಕಾರ್ಬನ್ ಡೈಆಕ್ಸೈಡ್ ನಂತಹ ವಸ್ತುಗಳು ಅಧಿಕ ಸಾರತೆಯಲ್ಲಿ ಜೀವಕೋಶದಲ್ಲಿ ಸಂಗ್ರಹವಾಗಿರುತ್ತೆ. ಇದಕ್ಕೆ ಜೀವಕೋಶದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ಗೆ ಹೋಲಿಸಿದರೆ ಜೀವಕೋಶದ ಹೊರಗಿನ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಕಡಿಮೆ ಇರುತ್ತೆ. ಜೀವಕೋಶದ ಒಳಗೆ ಮತ್ತು ಹೊರಗೆ ಕಾರ್ಬನ್ ಡೈಆಕ್ಸೈಡ್ನ ಸಾರತೆಯಲ್ಲಿ ವ್ಯತ್ಯಾಸ ಕಂಡು ಬಂದ ಕೂಡಲೇ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ವಿಸರಣೆ ಪ್ರಕ್ರಿಯೆಯಿಂದ ಜೀವಕೋಶದೊಳಗಿನಿಂದ ಹೊರಗೆ ಚಲಿಸುತ್ತೆ. ಅದೇ ರೀತಿ ಜೀವಕೋಶದ ಒಳಗೆ ಆಕ್ಸಿಜನ್ ಸಾರತೆ ಕಡಿಮೆ ಆಗ್ತಾ ಇದ್ದಂತೆ ವಿಸರಣ ಪ್ರಕ್ರಿಯೆಯಿಂದಾಗಿ ಆಕ್ಸಿಜನ್ ಜೀವಕೋಶದ ಒಳಗೆ ಪ್ರವೇಶ ಮಾಡುತ್ತೆ. ಈ ರೀತಿಯಲ್ಲಿ ವಿಸರಣೆ ಕ್ರಿಯೆಯ ಮೂಲಕ ಜೀವಕೋಶಗಳ ನಡುವೆ ಮತ್ತು ಜೀವಕೋಶ ಹಾಗೂ ಅದರ ಹೊರಗಿನ ಪರಿಸರದ ನಡುವೆ ನಡೆಯುವಂತಹ ಅನಿಲ ವಿನಿಮಯ ಕ್ರಿಯೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂತಹದ್ದಾಗಿರುತ್ತೆ. ಈ ಅನಿಲ ವಿನಿಮಯ ಕ್ರಿಯೆಗೆ ಕಾರಣವಾಗಿರುವಂತಹ ಕ್ರಿಯೆ ಯಾವುದಪ್ಪ ಅಂತ ಹೇಳಿದ್ರೆ ವಿಸರಣ ಕ್ರಿಯೆ. ಹಾಗೆ ನೀರು ಕೂಡ ವಿಸರಣ ನಿಯಮವನ್ನು ಪಾಲಿಸುತ್ತೆ. ಅರೆ ವ್ಯಾಪ್ಯ ಪೊರೆಯ ಮೂಲಕ ನೀರಿನ ಅಣುಗಳ ಚಲನೆಗೆ ನಾವು ಅಭಿಸರಣೆ ಅಥವಾ ಆಸ್ಮಾಸಿಸ್ ಅಂತ ಹೇಳಿ ಕರಿತೀವಿ. ನೀರಿನಲ್ಲಿ ಕರಗಿರುವ ವಸ್ತುಗಳ ಪ್ರಮಾಣವು ಕೋಶ ಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಅಭಿಸರಣೆ ಎನ್ನುವುದು ನೀರಿನ ಅಣುಗಳ ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವ್ಯಾಪ್ಯ ಪೊರೆಯ ಮೂಲಕ ಹಾದು ಹೋಗುವಂತಹ ಕ್ರಿಯೆ ಆಗಿರುತ್ತೆ. ಈಗ ನೀವು ಅಭಿಸರಣೆ, ವಿಸರಣೆ ಇವುಗಳನ್ನು ಸಹ ಚಟುವಟಿಕೆಯಿಂದ ವೀಕ್ಷಣೆ ಮಾಡಿದ್ದೀರಾ. ವಿದ್ಯಾರ್ಥಿಗಳೇ, ಈ ಪ್ರಯೋಗದಲ್ಲಿ ನಾವು ಬಿಸಿ ಮತ್ತು ತಣ್ಣಗಿನ ನೀರಿನಲ್ಲಿ ಶಾಯಿಯ ವಿಸರಣ ದರವನ್ನು ಹೋಲಿಕೆ ಮಾಡೋಣ. ಈ ಪ್ರಯೋಗಕ್ಕೆ ನಮಗೆ ಬೇಕಾದಂತಹ ವಸ್ತುಗಳು ಒಂದೇ ರೀತಿಯ 2 ಲೋಟಗಳು ಅಥವಾ ಜಾಡಿಗಳು, ಕೊಠಡಿ ತಾಪದಲ್ಲಿನ ನೀರು ಮತ್ತು ಬಿಸಿ ನೀರು, ಶಾಯಿ ಮತ್ತು ಇಂಕ್ ಫಿಲ್ಲರ್ ಅಥವಾ ಹನಿಕ. ನೀರನ್ನು ಕುದಿಯುವವರೆಗೆ ಕಾಸಿ. ಒಂದೇ ರೀತಿಯ 2 ಲೋಟಗಳಲ್ಲಿ ಬಿಸಿ ನೀರು ಮತ್ತು ಕೊಠಡಿ ತಾಪಮಾನದ ನೀರನ್ನು ತುಂಬಿಸಿ. ಫೌಂಟೇನ್ ಪೆನ್ನಿನ ಶಾಯಿಯನ್ನು ಶಾಯಿ ಡ್ರಾಪರ್ ಅಥವಾ ಹನಿಕದಲ್ಲಿ ತೆಗೆದುಕೊಳ್ಳಿ. ಕೊಠಡಿ ತಾಪದ ನೀರಿನ ಲೋಟಕ್ಕೆ 2 ಹನಿ ಶಾಯಿ ಸೇರಿಸಿ. ನಂತರ 2 ಹನಿ ಶಾಯಿಯನ್ನು ಬಿಸಿ ನೀರಿನ ಲೋಟಕ್ಕೆ ಸೇರಿಸಿ. ಬಿಸಿ ನೀರಿನಲ್ಲಿ ಶಾಯಿಯು ವೇಗವಾಗಿ ವಿಸರಣೆಗೊಂಡರೆ ಕೊಠಡಿ ತಾಪದ ನೀರಿನಲ್ಲಿ ನಿಧಾನವಾಗಿ ವಿಸರಣೆಗೊಳ್ಳುವುದನ್ನು ನೀವು ನೋಡಬಹುದು. ನೀರನ್ನು ಕಾಸಿದಾಗ ಆಕರದ ಉಷ್ಣಶಕ್ತಿಯು ನೀರಿನ ಕಣಗಳ ಚಲನಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಹೆಚ್ಚಿದ ಚಲನಶಕ್ತಿಯಿಂದಾಗಿ ನೀರಿನ ಅಣುಗಳು ತ್ವರಿತವಾಗಿ ಕಂಪಿಸುತ್ತಾ ಚಲಿಸಲಾರಂಭಿಸುತ್ತವೆ. ಕೊಠಡಿ ತಾಪದ ನೀರಿನಲ್ಲಿ ನೀರಿನ ಕಣಗಳು ತ್ವರಿತವಾಗಿ ಕಂಪಿಸುತ್ತಾ ವೇಗವಾಗಿ ಚಲಿಸುವುದಿಲ್ಲ ಎನ್ನುವುದನ್ನು ಗಮನಿಸಿ. ವಿಸರಣೆ ಎಂಬುದು ಹೆಚ್ಚಿನ ಸಾರತೆಯ ಪ್ರದೇಶದಿಂದ
ಕಡಿಮೆ ಸಾರತೆಯ ಪ್ರದೇಶಕ್ಕೆ ಸಮಾನವಾಗಿ ವಿತರಣೆಯಾಗುವವರೆಗೂ ಹರಡುವ ಕಣಗಳ ಪ್ರಕ್ರಿಯೆಯಾಗಿದೆ. ನೀರಿನ ಕಣಗಳು ವೇಗವಾಗಿ ಚಲಿಸುತ್ತಿದ್ದಂತೆ ಶಾಯಿಯ ಕಣಗಳು ಕೂಡ ನೀರಿನಲ್ಲಿ ವೇಗವಾಗಿ ಸುತ್ತಲೂ ಚಲಿಸುತ್ತವೆ. ಆದ್ದರಿಂದ ಅಣುಗಳ ವಿಸರಣೆಯು ಕೊಠಡಿ ತಾಪದ ಅಥವಾ ತಂಪಾದ ನೀರಿಗಿಂತ ಬಿಸಿ ನೀರಿನಲ್ಲಿ ಹೆಚ್ಚು ವೇಗವಾಗಿ ನಡೆಯುತ್ತದೆ. ವಿದ್ಯಾರ್ಥಿಗಳೇ, ನೀವಿದನ್ನು ಪ್ರಯತ್ನಿಸಿ. ತಂಪಾದ ನೀರು, ಕೊಠಡಿ ತಾಪದ ನೀರು ಮತ್ತು ಕುದಿಯುವ ನೀರನ್ನು ಒಳಗೊಂಡ 3 ಲೋಟಗಳನ್ನು ತೆಗೆದುಕೊಂಡು ಈ ಪ್ರಯೋಗವನ್ನು ಪುನರಾವರ್ತಿಸಿ. ವಿಭಿನ್ನ ತಾಪಕ್ಕೆ ನೀರನ್ನು ಕಾಸಿ ಮತ್ತು ತಾಪಮಾನದಲ್ಲಿನ ಹೆಚ್ಚಳದೊಂದಿಗೆ ವಿಸರಣಾ ದರವು ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ಗಮನಿಸಿ. ಪೊಟ್ಯಾಸಿಯಂ ಪರ್ಮಾಂಗನೇಟ್ ಬಳಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ಮತ್ತು ಫಲಿತಾಂಶಗಳು ಒಂದೇ ಆಗಿವೆಯೇ? ಶಾಯಿಯ ಪ್ರಯೋಗಕ್ಕಿಂತ ಅವು ಹೇಗೆ ಭಿನ್ನವಾಗಿವೆ? The epidermal cells of the Roeo discolor leaf contain red pigments. When the cells are put in solutions of different concentrations, any changes in their appearance are therefore easier to observe. Use a pair of forceps to peel off the lower epidermis of the leaf. Then put the epidermis on a slide. Add a drop of concentrated sucrose solution to the epidermis. Cover the epidermis with a cover slip. Wait for 3 minutes and observe with a microscope. Slowly replace the concentrated sucrose solution with distilled water. Observe with a microscope. Wait for 10 minutes and observe again. Can you explain the appearance of the cells in sucrose solution of different concentrations?